ಒಂದೊಂದು ಸಲ ನಮ್ಗೆ ಅನಿಸ್ತಿರ್ತದೆ ಸಾಕು ಬಿಡಿದು ಇಷ್ಟು ಸಾಕು ನಮ್ಗೆ, ಅರ್ಧ ದಾರಿಗೆ ಬಂದೇವು ನಾವು ಬಿಟ್ಬಿಡ್ಬೇಕಂತ ಅನಿಸ್ತದೆ. ಬಟ್ ಅರ್ಧ ದಾರಿವರೆಗೆ ಬಂದು ನಮ್ಮ ಕನಸನ್ನು, ನಮ್ಮ ಗುರಿಯನ್ನು ನಾವು ಬಿಟ್ಕೊಡೋದು ಭಾಳ ಅಂದ್ರೆ ಭಾಳ ತಪ್ಪು. ಹೌದು, ಎಲ್ಲರಿಗೂ ಕೂಡ ಹಿಂಗೆ ಅನ್ನಿಸ್ತದ. ಈಗ ವಿಶೇಷವಾಗಿ ಏನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಿರ್ತಾರಲ್ಲ ಎಲ್ಲ ಅಭ್ಯರ್ಥಿಗಳಿಗೂ, ನಾನು ಒಬ್ಬರ ಅಭ್ಯರ್ಥಿಗಳಂತಲ್ಲ, ಈ ಕಡೆ ಗೆಳೆಯರು ಫೋನ್ ಮಾಡಿದ್ರೆ ಏನು ಮಾಡಕತ್ತಿಲ್ಲ ನೀನು, ಮತ್ತು ಯಾವಾಗ ಜಾಬಿಗೆ ಹೋಗಿ, ಮತ್ತು ಎಷ್ಟು ವಯಸ್ಸಾತು ನಿನಗೆ ಇನ್ನೂ ಓದಾಕತ್ತಿ ಅಂತ ಕೇಳ್ತಾರೆ. ಊರಿಗೆ ಹೋದ್ರಂತ್ರಿ ಎಲ್ಲದಿ ತಮ್ಮ ನೀನು, ಏನು ಮಾಡಾಕತ್ತಿ ಅಪ್ಪಿ ನೀನು ಅಂತ ಕೇಳ್ತಾರೆ. ಮತ್ತು ಹುಡುಗಿಯಾರಿಗಂತೆ ಬಂದ್ರೆ ಸಾಕು ಬಿಡುವ ಎಷ್ಟು ಓದಿದ್ರು ಅಷ್ಟೇ ನೀನು ಅಂತಂದು ಅವ್ರಿಗೆ ಮದುವೆ ಮಾಡೋಕ್ಕಂತ ಪ್ರಯತ್ನ ಪಡ್ತಾರೆ. ಮತ್ತು ಒಂದೊಂದು ಸಲ ಹೆಂಗೆ ಅನ್ನಿಸ್ತದೆ ಅಂತಂದರೆ, ಇದು ಏನು ಇದು ನೇಮಕಾತಿ ಆಗ್ತಾ ಇಲ್ಲ ಅಂತೆಲ್ಲ ಅನ್ನಿಸ್ತದೆ. ಭಾಳ ಅಂದ್ರೆ ಭಾಳ ಹೆಂಗೆ ಅನ್ನಿಸ್ತದೆ ಅಂತಂದ್ರೆ, ಇಷ್ಟ ಸಾಕು ಬಿಡಪ್ಪ ಅಂತ ಅನ್ನಿಸ್ಬಿಟ್ಟಿರ್ತೈತಿ. ಅಂದರೆ ಓದೋದು ಸಾಕು ಬಿಡು, ಇನ್ನು ಏನು ಎಷ್ಟು ಓದಿದ್ರು ಅಷ್ಟೇ ನೇಮಕಾತಿ ಆಗತ್ತಿಲ್ಲ ಅಂತಂದು. ಬಟ್ ಇದೆಲ್ಲವನ್ನ ಮೀರಿ ನಾವು ನಿಲ್ಲಬೇಕಾಗತ್ತೆ. ಯಾಕೆಂದರೆ ನಾವು ರಾಮಾಯಣ ಮಹಾಭಾರತದೊಳಗೆ ನೋಡಿಬಿಟ್ರೆ ಅವ್ರ ವನವಾಸ, ಅವ್ರ ಕಷ್ಟ, ಮತ್ತು ಬೇರೆ ಬೇರೆ ನಾವು ಬೇರೆ ಬೇರೆ ಜೀವನ ಚರಿತ್ರೆಗಳನ್ನು ಓದ್ತೀವಲ್ಲ, ಅವುಗಳನ್ನು ನೋಡಿಬಿಟ್ರೆ ಅವ್ರಿಗಾದಂಥ ಕಷ್ಟ ನಮಗೇನು ದೊಡ್ಡ ಕಷ್ಟ ಅಲ್ಲ. ಅಂಬೇಡ್ಕರ್ ಅವ್ರದ್ದು ದ ವೇಟಿಂಗ್ ಫಾರ್ ವೀಸಾನ ಓದ್ಬಿಟ್ರೆ ಅವ್ರಿಗಾದಂಥ ಕಷ್ಟ ನಮಗೇನು ದೊಡ್ಡ ಕಷ್ಟ ಅಲ್ಲ ಅಂತ. ಹೌದು, ಯಾವ ವ್ಯಕ್ತಿನೂ ಕೂಡ ಕಷ್ಟ ಪಡೆದ ಮತ್ತು ಅವನಿಗೆ ಸಮಸ್ಯೆಗಳನ್ನು ಎದುರಿಸ್ತಾ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಇನ್ಕ್ಲೂಡಿಂಗ್ ನನ್ನನ್ನು ಕೂಡ, ಎಲ್ರಿಗೂ ಕೂಡ ನಾನು ಹೇಳತ್ತಿರೋದು. ಇಲ್ಲಿ ಹುಡುಗರಷ್ಟೇ ಇಲ್ಲ, ಹುಡುಗಿಯರು ಕೂಡ. ವಿಶೇಷವಾಗಿ ಹುಡುಗಿಯರಿಗೆ ಬಹಳ ಜವಾಬ್ದಾರಿ ಇರ್ತದೆ ಅನ್ನೋ ನಾನು ಕೇಳ್ಪಟ್ಟಿರ್ತೀನಿ. ಮನೆಯಲ್ಲಿ ಬೇಗನೆ ಮದುವೆ ಮಾಡ್ಕೋದಾಗಿರ್ಬೋದು, ಮತ್ತು ಎಷ್ಟು ದಿನ ಮಗಳು ಮನೆಯಾಗಿರ್ತಾಳಲ್ಲ, ಏನು ಸೆರಗಿನಲ್ಲಿ ಇಟ್ಕೊಂಡು ಸೆರಗಿನಲ್ಲಿ ಇಟ್ಕೊಂಡು ಊರಾಗ ಅಡ್ಡಾಡ್ದಂಗೆ ಅಂತ. ಅಂದರೆ ಒಂದೊಂದು ಸಲ ನಮ್ಮ ಹಳ್ಳಿಯೊಳಗೆ ಈ ರೀತಿ ಮಾತಾಡ್ತಾ ಇದ್ರು. ಬಟ್ ನಾವು ಕಲ್ತವರು ನಮಗೆ ಗೊತ್ತಾಗುತ್ತೆ. ಬಟ್ ಅವ್ರಿಗೆ ನಾವು ಅರ್ಥ ಮಾಡಿಸೋ ಅಷ್ಟು ದೊಡ್ಡವ್ರು ಆಗ್ಲಿಕ್ಕೆ ಹೋಗಲ್ಲ. ಬಟ್ ಆದರೂ ಕೂಡ ನಾವು ಪ್ರಯತ್ನವನ್ನು ಪಡಬೇಕಾಗತ್ತೆ. ಯಾಕಂದರೆ ನಾವು ಇಲ್ಲಿವರೆಗೆ ಬಂದೀವಿ, ನಾವು ಇನ್ನು ಬಿಡೋ ಹಾಗಿಲ್ಲ. ನೇಮಕಾತಿಗಳ ಯಾವಾಗ ಆಕ್ಕೈತಿ ಏನಾಕ್ಕೈತಿ ಅಂತಂದು ಯಾರಿಗೂ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ನನಗೂ ಕೂಡ ಗೊತ್ತಿಲ್ಲ. ಬಟ್ ನಾವು ಒಂದು ಏನು ಇಟ್ಕೊಳ್ಬೋದು ಅಂತಂದರೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗತೈತಿ. ನಾನು ಇನ್ನೊಂದು ಸಲ ಎಕ್ಸ್ಟ್ರಾ ಓದಾಕ ನಂಗೆ ಟೈಮ್ ಸಿಗತೈತಿ, ನಾನು ಎಕ್ಸ್ಟ್ರಾ ಪಾಯಿಂಟ್ಸ್ ಓದ್ಬೋದು, ನಾನು ಡಿಸ್ಕ್ರಿಪ್ಟಿವ್ ಪ್ರಾಕ್ಟೀಸ್ ಮಾಡ್ಬೋದು, ಮತ್ತು ಇದು ರಿಲೇಟೆಡ್ ಪಾಯಿಂಟನ್ನು ನಾನು ಕವರ್ ಮಾಡ್ಬೋದು, ಮತ್ತು ಅದ್ರ ಜೊತೆಗೆ ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ, ಕಾನ್ಫಿಡೆನ್ಸ್ ಬೆಳೀತಾ ಇದೆ. ಇವನ್ನೆಲ್ಲ ನಾನು ಬೆಳೆಸ್ಕೋಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದರೆ ಇದು ಒಂದು ದಿನ 2 ದಿನ ಅಂತ ಓದೋ ಕೆಲಸ ಅಲ್ಲ. ನಾವು ಕಾಲೇಜ್ ಒಳಗಡೆ ಸೆಮಿಸ್ಟ್ರಿಗೆ ಓದಂಗೆ ಇದು ಓದಲಿಕ್ಕಾಗಲ್ಲ. ಕನ್ಸಿಸ್ಟೆನ್ಸಿಯಿಂದ ಮತ್ತು ಅದೇ ರೀತಿ ಡೆಟರ್ಮಿನೇಷನಿಂದ, ಡಿಸ್ಟ್ರಾಕ್ಷನ್ ಇಲ್ಲದೆ ನಿರಂತರವಾಗಿ ಓದಬೇಕು. ಓದಿದ್ದು ಬುಕ್ಕನ್ನು 10 ಸಲ ಓದಿದ್ರೂ ಕೂಡ ಕಡಿಮೆನೇ. ಎಲ್ಲರೂ ಕೂಡ ನಾನು ಹೇಳ್ತಾ ಇರೋದಿಷ್ಟೇ, ನಿಮಗೂ ಅಂತ ಒಂದು ಒಳ್ಳೆಯ ದಿನ ಬರ್ತದೆ, ಒಳ್ಳೆಯ ಸಮಯ ಬರ್ತದೆ. ಆ ಸಮಯದವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗತ್ತೆ. T20 ಕ್ರಿಕೆಟ್ ಒಳಗಡೆ ಕೋಲ್ಕತ್ತಾದೊಳಗೆ ರಿಂಕು ಸಿಂಗ್ ಯಾರು ಅಂತ ಗೊತ್ತಿರಲಿಲ್ಲ. ಬಟ್ ಅದು ಒಂದೇ ಒಂದು ಮ್ಯಾಚ್ ಒಳಗಡೆ ಏನು 6 ಹೊಡೆದ ನೋಡಿ, 5 6 ಮೇಲೆ ಹೊಡೆದಲ್ಲ, ಅಲ್ಲಿಂದ ರಿಂಕು ಸಿಂಗ್ ಎಲ್ರಿಗೂ ಕೂಡ ಗೊತ್ತಾದ. ಹಾಗೆ ನಮಗೂ ಒಂದು ಒಳ್ಳೆಯ ಸಮಯ ಬರ್ತದೆ. ಆ ಸಮಯವರೆಗೆ ನಾವು ಕಾಯಬೇಕಾಗತ್ತಾ. ಅದಕ್ಕಿಂತ ಬರೋಕ್ಕಿಂತ ಮೊದಲೇ ನಾವು ಬಿಟ್ಟು ಹೋಗೋದು, ಅಂದರೆ ನಾವು ಈ ಒಂದು ಮಾಡೋ ಕೆಲಸವನ್ನು ಬಿಟ್ಟು ಹೋಗೋದು ಸರಿಯಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ನಾವು ಈಗ ಅರ್ಧ ಎಕ್ಸ್ಪರ್ಟ್ ಆಗೇವಿ. ಇಲ್ಲಿ ಬಿಟ್ಟು ನಾವು ಮತ್ತೆ ಬೇರೆ ಕಡೆ ಹೋದಿವಿ ಅಂತಂದ್ರೆ ಮತ್ತೆ ಅಲ್ಲಿ ಜೀರೋದಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇದ್ದಿದ್ರೊಳಗಡೆ ನಾವು ಇದ್ರೊಳಗಡೆ ಏನಾದರೂ ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಯಾವುದೇ ಒಂದು ಫೀಲ್ಡ್ ಆಗಲಿ, ಯಾವುದೇ ಒಂದು ಟೀಚಿಂಗ್ ಫೀಲ್ಡ್ ಆಗಲಿ, ಈವನ್ ಅದು ಬೇರೆ ಟೆಕ್ನಿಕಲ್ ಫೀಲ್ಡ್ ಆಗಲಿ, ಅದಕ್ಕಿಂತ ಟೈಮ್ ಕೇಳ್ತದೆ. ಸೊ ಅಷ್ಟು ನಾವು ಟೈಮ್ ಕೊಡ್ದೆ ಮತ್ತು ಅಷ್ಟು ಪ್ರಯತ್ನ ಮಾಡ್ದೆ ನಾವು ಪ್ರತಿನಿತ್ಯ ಮಾಡ್ದೆ ನಮ್ಗೆ ಯಾವುದೂ ಕೂಡ ಒಲಿಯೋದಿಲ್ಲ.
ವಿಶೇಷವಾಗಿ ವಿದ್ಯೆ ಅಂತೂ ಅಷ್ಟು ಬೇಗ ಒಲಿಯೋದಿಲ್ಲ. ಅದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಬೇಕಾಗ್ತೈತಿ, ನಿರಂತರವಾದ ತಾಳ್ಮೆ ಬೇಕಾಗ್ತೈತಿ, ಅಂದಾಗ ಮಾತ್ರ ಸಾಧ್ಯ. ಇನ್ನು ನೇಮಕಾತಿಗಳು ಆಗಲಿ ಬಿಡಲಿ, ನಾವು ಒಂದೇ ಒಂದು ಹೋಪ್ ಇಟ್ಕೋಬೇಕು. ಏನಂತಂದ್ರೆ ಅವಕಾಶಗಳು ಪದೇ ಪದೇ ಸಿಗೋದಿಲ್ಲ. ಇರೋ ಒಂದು ಅವಕಾಶದಾಗ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮೀರಿ ನಾನು ಪ್ರಯತ್ನ ಪಡ್ತೀನಿ ಅಂತಂದು ನಾವೊಂದು ಪ್ರಮಾಣ ನಮ್ಮಷ್ಟಕ್ಕೆ ನಾವೇ ಮಾಡಬೇಕಾಗತ್ತೆ. ಭಾಳದೇ ಹೇಳಕ್ಕೆ ಹೋದ್ರೆ ನೀವೇನಾದರೂ ಒಂದು ಅವಕಾಶ ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ 5 ವರ್ಷ ಮತ್ತೆ ನೀವು ಕಣ್ಣಾಗ ಕಣ್ಣೀರು ಬರ್ತಾವೆ. ಯಾಕಂದ್ರೆ ನಮ್ಮ ಗೆಳೆಯರು, ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೆಂಗಂದ್ರೆ ಅವ್ರ ಸ್ಟೇಟಸ್ ಹಾಕ್ತಿರ್ತಾರೆ. ನಾವು ಸೆಲೆಬ್ರೇಷನ್ ಮಾಡಿದ್ವಿ, ಅಕ್ಟೋಬರ್ ಗಾಂಧಿ ಜಯಂತಿ ಮಾಡಿದ್ವಿ, ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅಂತೆಲ್ಲ. ಅದನ್ನು ನೋಡಿದ್ರೆ ನಾನು ಅಲ್ಲಿ ಇರಬೇಕಾಗಿತ್ತು, ಓದಬೇಕಾಗಿತ್ತು ಅಂತಂದು ಆಮೇಲೆ ಅನ್ಸೋಕ್ಕಿಂತ ಈಗ ಅನಿಸಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತೆ ನನಗಂತಷ್ಟೇ ಅಲ್ಲ, ನನಗಂದ್ರೆ ನಿಮಗೂ ಕೂಡ. ಯಾಕೆ ಅದಕ್ಕೆ ನಾನು ನನ್ನನ್ನು ಹಿಡ್ದೆ ನಿಮ್ಗೆ ಹೇಳಾದಿರೋದು. ಒಟ್ಟಿನೊಳಗಡೆ ನಾವು ನಾವಾಗಿರಬೇಕಾಗತ್ತೆ. ಕೆಲವೊಂದು ಸಲ ನಮ್ಮ ಜೊತೆ ಯಾರೂ ನಿಲ್ಲಲ್ಲ, ಯಾರೂ ನಿಲ್ಲಲ್ಲ. ನಮ್ಮ ಹೆಸರು ಬಿಟ್ಟರೆ ಮತ್ತು ನಮ್ಮ ತನ ಬಿಟ್ಟರೆ ನಮ್ಮ ಜೊತೆ ಯಾರೂ ಇರಲ್ಲ. ನಾವು ನಾವಾಗಿರಬೇಕಾಗತ್ತೆ. ಇನ್ನೊಬ್ಬರನ್ನು ಕೂಡ ನಾವು ಬೈಯೋ ತಪ್ಪಾಗತ್ತೆ. ಯಾಕೆಂದ್ರೆ ಸಮಸ್ಯೆ ನಮ್ಮೊಳಗಿರುವಾಗ ಮತ್ತು ಕಷ್ಟ ನಮ್ಮೊಳಗಿರುವಾಗ ನಾವು ಇನ್ನೊಬ್ರಿಗೆ ಕೈ ಮಾಡಿ ತೋರಿಸೋದು ತಪ್ಪು. ಅದನ್ನು ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ನಾನು ಬೇಜಾರಾಗಿನೂ ಅಥವಾ ನನಗೆ ಸಮಸ್ಯೆ ಇದ್ದೂ ಈ ಮಾತುಗಳನ್ನು ಹೇಳತ್ತಿಲ್ಲ. ಕೆಲವೊಂದು ಸಲ ಇದು ನನಗೆ ಸಡನ್ನಾಗಿ ಅರ್ಥ ಆಗುತ್ತೆ, ಕೆಲವೊಂದು ಸಲ ನನಗಿದು ಅನುಭವಕ್ಕೆ ಬರ್ತದೆ. ಅದನ್ನೆಲ್ಲ ನಿಮಗೆ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ದಯವಿಟ್ಟು ಓದ್ರಿ, ಚಲೋ ಓದ್ರಿ, ಒಳ್ಳೆ ಜಾಬ್ ಒಳಗಿರ್ರಿ, ನಾಲೆಜ್ಗಳನ್ನು ಗೇನ್ ಮಾಡಿರಿ, ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡ್ಕೋರಿ. ವಿಶೇಷವಾಗಿ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡ್ಕೋರಿ. ಎಲ್ಲಾದರೂ ಒಂದು ಕಡೆ ಜೀವನ ಮಾಡೋದು ಇದ್ದೇ ಇದೆ. ಬಟ್ ರಾಜನಂಗ ಜೀವನ ಮಾಡೋಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮೀರಿ, ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು. ಸುಮ್ಮನೆ ಕುಂತ ಮಾತಾಡೋಕ್ಕಿಂತ ಬದಲಿಗೆ ಅದನ್ನು ಮಾಡಿ ಫೇಲ್ ಆಗೋದ್ರೊಳಗಡೆ ಒಂದು ಅನುಭವ ಇದೆ ಅಂತ ನಮ್ಮ ಹಿರಿಯರು ಹೇಳ್ತಿದ್ರಲ್ಲ, ಹಂಗೆ ನಾವು ಮಾಡೋಣ, ಪ್ರಯತ್ನ ಮಾಡೋಣ, ಸಾಧ್ಯವಾದಷ್ಟು ಮಾಡೋಣ, ಎಲ್ಲರೂ ಕೂಡಿ ಮಾಡೋಣ. ನೀವು ಮಾಡಿರಿ, ನಿಮಗೆ ನಾನು ಪ್ರೋತ್ಸಾಹ ಮಾಡ್ತೀನಿ. ಎಲ್ಲರಿಗೂ ಕಷ್ಟ ಇದೆ, ದಯವಿಟ್ಟು ಅವುಗಳನ್ನು ಹೇಳೋದು ಬೇಡ. ಪ್ರತಿಯೊಂದು ಕಷ್ಟ ಅದಾವ, ಅವುಗಳ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಬಟ್ ಅವನ್ನೆಲ್ಲ ಮೀರಿ ಪ್ರಯತ್ನ ಮಾಡೋಣ, ಮತ್ತು ಮುಂದೆ ಬರಲಿಕ್ಕೆ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಹೋಗೋಣ ಅಂತ ಹೇಳ್ತೀನಿ. ನಿಮಗೇನು ಅನಿಸೈತಿ, ನೀವು ಏನು ಮಾಡ್ಬೇಕಂತ ಮಾಡೀರಿ, ಅಥವಾ ಈ ವಿಡಿಯೋ ಕೇಳಿ ಏನು ಬದಲಾವಣೆ ಆಗ್ತೀರಿ ಅನ್ನೋದನ್ನು ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗಡೆ ನೀವು ಕಮೆಂಟ್ ಮಾಡ್ಬೋದು. ಅಥವಾ ಏನಾದರೂ ಸಲಹೆ ಕೊಡದಿದ್ರೆ ಸಲಹೆ ಕೊಡ್ಬೋದು. ನಾನು ಅದನ್ನು ಮನಸಾರೆ ಸ್ವೀಕರಿಸಲಿಕ್ಕೆ ರೆಡಿ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದೊಳಗಡೆ ನಿಮ್ಮ ಜೊತೆ ನಾನು ಇದೇ ರೀತಿಯೇ ಕೆಲವೊಂದಿಷ್ಟು ವಿಷಯಗಳನ್ನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.